ಅವು ತೆನೆಗಳು. ಅದರಿಂದ ಒಳಗಡೆ ಪ್ರವೇಶ ಮಾಡಿ ಇಲ್ಲಿ ದರ್ಬಾರನ್ನ ನಡೆಸುವಂತ ವ್ಯವಸ್ಥೆ. ಸುಲ್ತಾನ್ರು, ನೀವು ರಾಜ ಸುಲ್ತಾನ್ ಅಂದ್ರೆ ಮುಸಲ್ಮಾನರು, ರಾಜ ಅಂದ್ರೆ ಹಿಂದೂ ರಾಜರು ಅಷ್ಟು ತಿಳ್ಕೊಂಡ್ಬಿಡೋಣ. ಈ ಸುಲ್ತಾನ್ರು ಇಲ್ಲಿ ದರ್ಬಾರನ್ನ ನಡೆಸುವಂತ ಸಂದರ್ಭದಲ್ಲಿ ಕಾರಂಜೆ ಇರಬೇಕು, ಫೌಂಟೇನ್ ಇರಬೇಕು. ಅಂತ ಒಂದು ಫೌಂಟೇನು ಮತ್ತು ಈ ಭಾಗದಲ್ಲಿ ಆಮಂತ್ರಿತರಿಗೆ ಅಥವಾ ಅವರ ಹಿಂಬಾಲಕರಿಗೆ, ಮಂತ್ರಿಗಳಿಗೆ, ಅಧಿಕಾರಿ ವರ್ಗದವರಿಗೆ ಕೂಡ್ಲಿಕ್ಕೆ ಸ್ಥಳದ ವ್ಯವಸ್ಥೆ ಇದೆ. ರಾಜನಿಗೆ ಮೇಲೆ ಹೋಗುವಂತ ಸಂದರ್ಭ ಇದ್ದಾಗ ಆತ ಆನೆಯನ್ನ ಹತ್ತಿ ಅಂಬಾರಿಯ ಮೂಲಕವಾಗಿ ಹೋಗ್ಬೇಕು. ಅಂತಹ ಸ್ಥಳದಲ್ಲಿ ಆನೆಯನ್ನ ಹತ್ತಲಿಕ್ಕೆ ಮಾಡಿರುವಂತಹ ಒಂದು ಕಟ್ಟಡ ಇದು ಇದೆ. ಈ ಹಿನ್ನೆಲೆಯಲ್ಲಿ ಹೈದರಾಬಾದ್ ನಿಜಾಮರು ಈ ಭಾಗಕ್ಕೆ ಯಾವಾಗಲೂ ಬಂದ್ರೆ ಅಂದ್ರೆ ತೆರಿಗೆ ವಸೂಲಿಗಾಗಿ ಬರುವಂತದ್ದು, ಬಂದಂತ ಸಂದರ್ಭದಲ್ಲಿ ಈ ಸ್ಥಳದಲ್ಲಿ ಇದ್ದು ಅವರು ಮುಂದೆ ಹೋಗುವಂತವರು. ಅದಕ್ಕಿಂತ ಸ್ವಲ್ಪ ನಾವು ಹಿಂದೆ ಹೋದ್ರೆ ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ ನಾವು ನೋಡುವುದೇ ಆಗಿದ್ರೆ, ಚಾಲುಕ್ಯರು ಮೂಲತಃ ಇಲ್ಲಿ ಅಧಿಕಾರ ಮಾಡಲಿಲ್ಲ. ಪ್ರಾರಂಭದಲ್ಲಿ ಅವರು ಆಂಧ್ರ ಪ್ರದೇಶದ ಒಂದು ಏತಗಿರಿ ಅಂತ ಹೇಳಿ ಬರ್ತದೆ. ಆ ಏತಗಿರಿಯಿಂದ ಚಾಲುಕ್ಯರು ಅಧಿಕಾರ ಮಾಡಿದ್ರು. ಅದಾದ ನಂತರ ಮಹಾರಾಷ್ಟ್ರದ ಪೊಟ್ಟಳಪುರ ಅಂತ ಹೇಳಿ ಇನ್ನೊಂದು ಪ್ರಾಂತ, ಅಲ್ಲಿಂದಲೂ ಅಧಿಕಾರ ಮಾಡಿದ್ರು. ಈ ಏತಗಿರಿ ಮತ್ತು ಪೊಟ್ಟಳಪುರದಲ್ಲಿ ಮೇಲಿಂದ ಮೇಲೆ ಚೋಳರು ದಾಳಿ ಮಾಡ್ತಾರೆ. ರಾಜಾದಿರಾಜ ಚೋಳ ಕಲ್ಯಾಣಿ ಚಾಲುಕ್ಯರ ಕಾಲಕ್ಕೆ ಮುಂಚೆ ಈ ಪ್ರದೇಶದ ಮೇಲೆ ದಾಳಿ ಮಾಡಿ ಇದನ್ನ ಲೂಟಿ ಮಾಡ್ತಾರೆ. ಆ ಕಾರಣಕ್ಕಾಗಿ ಪ್ರಾರಂಭದಲ್ಲಿ ಇವರು ಬೇರೆ ಬೇರೆ ಭಾಗದಲ್ಲಿ ಇದ್ದುಕೊಂಡು ಮುಂದಿನ ದಿನಗಳಲ್ಲಿ ನಾವು ಅತ್ಯಂತ ಒಂದು ಸುರಕ್ಷಿತವಾದ ಸ್ಥಳವನ್ನ ಹುಡುಕಬೇಕು ಅಂತ ಹೇಳಿ 1ನೇ ಸೋಮೇಶ್ವರನ ಕಾಲದಲ್ಲಿ ಈ ಸ್ಥಳವನ್ನ ಆಯ್ಕೆ ಮಾಡಿಕೊಳ್ತಾರೆ. 1043ರಲ್ಲಿ 1ನೇ ಸೋಮೇಶ್ವರ ಈ ಸ್ಥಳವನ್ನ ಆಯ್ಕೆ ಮಾಡಿಕೊಂಡು ಇಲ್ಲಿ ಕೋಟೆಯ ನಿರ್ಮಾಣದ ಕೆಲಸ ಪ್ರಾರಂಭ ಮಾಡ್ತಾರೆ. ಮುಂದೆ ಅಧಿಕಾರ ಮಾಡಿದ ಅರಸರು 1ನೇ ಸೋಮೇಶ್ವರನಿಂದ 4ನೇ ಸೋಮೇಶ್ವರನವರೆಗೆ, ಅದರಲ್ಲಿ 6ನೇ ವಿಕ್ರಮಾದಿತ್ಯನನ್ನು ಒಳಗೊಂಡರು ಅವರು ಮತ್ತು ಅವರ ನಂತರ ಬಂದಂತ ಕಲುಚೂರಿಯರು, ಇವರು ಈ ಕೋಟೆಯ ಭಾಗಗಳನ್ನ ನಿರ್ಮಾಣ ಮಾಡಿದ್ರು. ತಮಗೆ ಬೇಕಾದ ಹಾಗೆ ಅವುಗಳನ್ನ ಪುನರ್ರಚನೆ ಮಾಡಿಕೊಂಡ್ರು. ಅಂತ ನಿಟ್ಟಿನಲ್ಲಿ ವಿಶೇಷವಾಗಿ ಈ ಕೋಟೆಯಲ್ಲಿ ನಾವು ಬದಲಾವಣೆ ಕಾಣ್ತಾ ಇರುವುದು ಇವತ್ತೇನದಾದ್ರೆ, ಕಲ್ಯಾಣಿ ಚಾಲುಕ್ಯರ ಮೂಲ ಕಟ್ಟಡಗಳು ಬಹಳ ಕಡಿಮೆ. ಕಲ್ಯಾಣಿ ಚಾಲುಕ್ಯರು ಕೆಲವೇ ವರ್ಷಗಳವರೆಗೆ ಅಧಿಕಾರ ಮಾಡಿದರು. ಕಲುಚೂರಿಯರು ಸಹ ಕೆಲವೇ ವರ್ಷಗಳ ಅಧಿಕಾರ ಮಾಡಿದರು. 12ನೇ ಶತಮಾನದ ಕೊನೆಯ ಭಾಗಕ್ಕೆ ಬಂದ್ರೆ 1324ರ ಅವಧಿಗೆ ಬಂದ್ರೆ ಸಂಪೂರ್ಣವಾಗಿ ಮುಸ್ಲಿಮರ ಆಕ್ರಮಣಗಳು ಪ್ರಾರಂಭವಾಗ್ತವೆ. 1324ರಲ್ಲಿ ಮೊಹಮ್ಮದ್ ಬಿನ್ ತಗಲಕ್ ಈ ಭಾಗದ ಮೇಲೆ ದಾಳಿ ಮಾಡ್ತಾನೆ. ದಾಳಿ ಮಾಡಿ ಈ ಪ್ರದೇಶವನ್ನ ತನ್ನ ಆಧೀನಕ್ಕೆ ಇಟ್ಕೊಳ್ತಾನೆ. ಬೀದರ್, ಬಸವ ಕಲ್ಯಾಣ, ಗುಲ್ಬರ್ಗ, ಸಗರ್ ಈ ಎಲ್ಲ ಪ್ರದೇಶ ಮೊಹಮ್ಮದ್ ಬಿನ್ ತಗಲಕ್ಕನ ಆಳ್ವಿಕೆಗೆ ಒಳಪಟ್ಟಂತದ್ದು. ಅದಾದ ನಂತರ ಅಧಿಕಾರಕ್ಕೆ ಬಂದಂತವರು ಬಹಮನಿ ಶಾಹಿಗಳು. 1347ರಲ್ಲಿ ಔರಂಗಾಬಾದ್ ಜಿಲ್ಲೆಯ ಏನು ನಾವು ದೌಲತಾಬಾದ್ ಅಂತ ಕರಿತೀವೋ, ದೇವಗಿರಿ ಅಂತ ಕರಿತೀವೋ, ಆ ದೇವಗಿರಿಯಲ್ಲಿ ಬಹಮನಿ ರಾಜ್ಯ ಸ್ಥಾಪನೆ ಆಗ್ತದೆ. ಸ್ಥಾಪನೆ ಆದ ನಂತರ ಅವರು ಮುಂದಿನ ದಿನಗಳಲ್ಲಿ ಈ ಭಾಗದ ಕಡೆಗೆ ಬರ್ತಾರೆ. ಮೊಹಮ್ಮದ್ ಬಿನ್ ತಗಲಕ್ ದಾಳಿ ಮಾಡುವ ವಿಷಯ ಗೊತ್ತಾದಾಗ ಅದನ್ನ ಬಿಟ್ಟು ಗುಲ್ಬರ್ಗಾದ ಕಡೆಗೆ ಬರ್ತಾರೆ. ಗುಲ್ಬರ್ಗವನ್ನ ರಾಜಧಾನಿಯನ್ನಾಗಿ ಇಟ್ಟುಕೊಂಡ್ರು. ಬಹಮನಿ ಸುಲ್ತಾನರ ಕಾಲಕ್ಕೆ ಇಲ್ಲಿ ಈ ಪ್ರದೇಶ ಈಗಾಗಲೇ ಮೊಹಮ್ಮದ್ ಬಿನ್ ತಗಲಕ್ ಬಂದಿದ್ದಾನೆ, ಈ ಪ್ರದೇಶ ಹಿಡಿದುಕೊಂಡಿದ್ದಾನೆ. ಇಲ್ಲಿ ಒಬ್ಬ ಕೀರ್ ಖಾನ್ ಅಂತ ಹೇಳಿ ಪ್ರಾಂತಾಧಿಕಾರಿಗೆ ನೇಮಕ ಮಾಡ್ತಾನೆ. ಕೀರ್ ಖಾನ ಬಸವ ಕಲ್ಯಾಣದ ಕೋಟೆಯಲ್ಲಿ ಇದ್ದುಕೊಂಡು ಆತ ತೆರಿಗೆ ವಸೂಲಿ ಅಥವಾ ತನ್ನ ಸೈನ್ಯ ಸಂಘಟನೆ ಎಲ್ಲವೂ ಇಲ್ಲಿ ಮಾಡ್ತಾ ಇದ್ದಾನೆ. ಮುಂದಿನ ದಿನಗಳಲ್ಲಿ ತಾನೇ ಸ್ವತಂತ್ರನಾಗಬೇಕು ಅಂತ ಹೇಳಿ ತಿಳ್ಕೊಂಡು ಇಲ್ಲಿ ಅವನಿಗೆ ಆಲೋಚನೆ ಬಂದಾಗ ಅಲ್ಲಾವುದ್ದೀನ್ ಹಸನ್ ಬಹಮನ್ ಶಹಾ ಇದನ್ನ ಕೇಳಿ ಅವನಿಗೆ ಸದೆ ಬಡಿದು ಈ ಕೋಟೆಯನ್ನ ನೇರವಾಗಿ ಅವರ ಅಧೀನಕ್ಕೆ ವಶಪಡಿಸಿಕೊಂಡ್ರು. ಬಹಮನಿ ಸುಲ್ತಾನರು ಇಲ್ಲಿ ಆಳ್ವಿಕೆ ಮಾಡಿದ್ದಾರೆ. ಅವ್ರ ನಂತರ ಆದಿಲ್ ಶಾಹಿಗಳು ಆಳ್ವಿಕೆ ಮಾಡಿದ್ದಾರೆ. ಆದಿಲ್ ಶಾಹಿಗಳಲ್ಲಿ ಮೀರ್ ಮೊಹಮ್ಮದ್ ಮತ್ತು ಸದ್ರುದ್ದೀನ್ ಅನ್ನುವಂತಹ ಪ್ರಾಂತಾಧಿಕಾರಿಗಳು ಈ ಕೋಟೆಯ ಒಳಗಡೆ ಹಲವು ಕಟ್ಟಡಗಳನ್ನು ಕಟ್ಟಿದ್ದಾರೆ. 1567, 68, 72, 86ರವರೆಗೆ ಕೋಟೆಯ ಕಾವಲು ಗೋಪುರಗಳನ್ನ ಅವ್ರ ಕಾಲಕ್ಕೆ ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ಆ ದಾಖಲೆಗಳು ನಮಗೆ ಎಲ್ಲಿ ಸಿಗ್ತವೆ ಅಂದ್ರೆ, ಕರ್ನಾಟಕದ ಉರ್ದು ಮತ್ತು ಪರ್ಷಿಯನ್ ಶಾಸನಗಳ ಒಂದು ಗ್ರಂಥ ಇದೆ.
ಯಾಸಿನ್ ಖುದೂಸಿ ಮತ್ತು ಸೀತಾರಾಮ್ ಜಾಗೀರ್ದಾರ್ ಸೇರಿ ಒಂದು ಗ್ರಂಥ ಬರೆದಿದ್ದಾರೆ. ಎಲ್ಲೆಲ್ಲಿ ಶಾಸನಗಳದಾವ ಅವೆಲ್ಲವನ್ನ ಕನ್ನಡ, ಇಂಗ್ಲಿಷ್, ಉರ್ದು ಭಾಷೆಗೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಇಲ್ಲಿರುವಂತಹ ಶಾಸನಗಳು ಪರ್ಷಿಯನ್ ಭಾಷೆ ಮತ್ತು ಅರಬಿಕ್ ಭಾಷೆಯ ಶಾಸನಗಳು. ಆ ಶಾಸನಗಳು ಯಾವಾಗ ಕೆತ್ತಾರೆ, ಈ ಗೋಡೆ ನಾನು ರಿಪೇರಿ ಮಾಡೋದಂದ್ರೆ ಅಲ್ಲಿ ಒಂದು ಶಾಸನದ ಕಲ್ಲನ್ನು ಹಾಕಿ ಆ ಗೋಡೆಯನ್ನ ಪುನರ್ ನಿರ್ಮಾಣ ಮಾಡುವುದು. ಅಂತ ನಿಟ್ಟಿನಲ್ಲಿ ಆದಿಲ್ ಶಾಹಿಗಳು ಈ ಭಾಗದಲ್ಲಿ ಹೆಚ್ಚಿನ ಕಟ್ಟಡಗಳನ್ನ ನಿರ್ಮಾಣ ಮಾಡದಂತವರು. ಈ ಕೋಟೆಯ ಮೇಲೆ ಕೆಳದಿ ನಾಯಕ ಸದಾಶಿವ ಆತ ದಾಳಿ ಮಾಡ್ತಾನೆ. ದಾಳಿ ಮಾಡಿ ವಿಜಯನಗರಕ್ಕೆ ಈ ಕೋಟೆಯನ್ನ ಹಸ್ತಾಂತರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಕೋಟೆಯ ಯುದ್ಧದಲ್ಲಿ ಆತ ಗೆಲುವನ್ನು ಸಾಧಿಸಿಕೊಂಡು ಈ ಕೋಟೆ ಆತ ವಿಜಯನಗರಕ್ಕೆ ಕೊಡ್ತಾನೆ. ವಿಜಯನಗರದವನಿಗೆ ಕೋಟೆಯ ಕೋಲಾಹಲಪತಿ ಎನ್ನುವಂತ ಬಿರುದನ್ನ ಸದಾಶಿವ ನಾಯಕನಿಗೆ ಕೊಡ್ತಾರೆ. ಅವ್ರ ನಂತರ ನಾಯಕರ ನಂತರ ನಾವು ಹಾಗೆ ಮುಂದೆ ಹೋಗಿದ್ದೆ ಆದ್ರೆ ಇದು ಔರಂಗಜೇಬನ ಆಧೀನಕ್ಕೆ ಒಳಪಟ್ಟಿದ್ದು. 1695ರಲ್ಲಿ ಔರಂಗಜೇಬ್ ಈ ಕೋಟೆಯನ್ನ ವಶಪಡಿಸಿಕೊಂಡು ಇಲ್ಲಿ ಕೆಲ ಕಾಲ ಅಧಿಕಾರ ಮಾಡ್ತಾನೆ. ನಮ್ಮೆಲ್ಲರಿಗೂ ಗೊತ್ತಿರಲಿ, ಔರಂಗಜೇಬ he wanted to establish Dar-ul-Islam in this land. He wanted to convert entire land into Islamic state. ಆ ಕಾರಣಕ್ಕಾಗಿ 25 ವರ್ಷ ಔರಂಗಜೇಬ್ ಇದೇ ಶಹಾಪುರ್ ಪ್ರದೇಶದ ನೋಡ್ರಿ, ಆ ಶಹಾಪುರ ಗುಡ್ಡದ ಸಗರ್ನಾಡ್ ಅಂತ ಕರೀತಿದ್ರು, ಅಲ್ಲಿ 25 ವರ್ಷಗಳ ಕಾಲ ನೆಲೆ ನಿಂತು ಎಲ್ಲವನ್ನ ಗೆದ್ದುಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಆತನ ಆಸೆ ಅದು ಸಂಪೂರ್ಣವಾಗಿ ಯಶಸ್ವಿ ಆಗ್ಲಿಲ್ಲ. ಅವನ ಕಾಲದಲ್ಲಿ ಈಗ ರಾಜ ಮಹಾರಾಜರ ಕೆಲಸ ಏನದಂದ್ರೆ, ಎಲ್ಲಿ ಈಗಾಗಲೇ ಕೋಟೆಗಳು ಅಸ್ತಿತ್ವದಲ್ಲದವ ಅದನ್ನು ಗೆದ್ದುಕೊಂಡು ಬಿಡೋದು. ಅದನ್ನು ಗೆದ್ದುಕೊಂಡು ಅವರು ಕೆಲವು ಸೈನ್ಯವನ್ನ ಇಲ್ಲಿಟ್ಟು ತೆರಿಗೆ ವಸೂಲಿ ಮಾಡ್ಲಿಕ್ಕೆ ಅವರಿಗೆ ವಹಿಸಿಕೊಡುವಂತ ಕೆಲಸ ಅಷ್ಟೊಂದು. ಅವರಿಗೆ ಊರು ಅಥವಾ ಮತ್ತೊಂದು ಪ್ರದೇಶ ಡೆವಲಪ್ ಮಾಡಬೇಕು ಅನ್ನುವಂಥದ್ದಲ್ಲ, ಅವರಿಗೊಂದು ಸೆಂಟ್ರಲ್ ಪ್ಲೇಸ್ ಬೇಕು, ಕೇಂದ್ರ ಸ್ಥಳ ಬೇಕು. ಆ ಕೇಂದ್ರ ಸ್ಥಳವನ್ನ ಆಯ್ಕೆ ಮಾಡಿಕೊಳ್ಳಿಕ್ಕೆ ಔರಂಗಜೇಬ್ ಬೀದರನ್ನು ವಶಪಡಿಸಿಕೊಳ್ತಾನೆ ಮತ್ತು ಈ ಬಸವ ಕಲ್ಯಾಣನ ವಶಪಡಿಸಿಕೊಂಡು ಆತನ ಕಾಲದಲ್ಲಿ ಪುನರ್ ನಿರ್ಮಾಣ ಆಗಿದೆ. ಔರಂಗಜೇಬನ ನಂತರ ನಾವು ನೇರವಾಗಿ ಬರುವುದಾಗಿದ್ರೆ ನಿಜಾಮರು 7 ಜನ ನಿಜಾಮರ ನೋಡ್ರಿ ಹೈದರಾಬಾದ್ನ. ಆ 7 ಜನ ನಿಜಾಮರು ಈ ಪ್ರದೇಶದ ಮೇಲೆ ತಮ್ಮ ಪ್ರಭುತ್ವವನ್ನ ಇಟ್ಟುಕೊಂಡು ಕೋಟೆ ತಮಗೆ ಅನುಕೂಲಕ್ಕೆ ತಕ್ಕಂತೆ ಬದಲಾವಣೆ ಮಾಡಿಕೊಂಡಿದ್ದಾರೆ. ಅದು ನಾವು ನಿಂತಿರುವಂತ ಪ್ರಾಂಗಣ ನಿಜಾಮರ ಕಾಲದಲ್ಲಿ ಪುನರ್ ನಿರ್ಮಾಣ ಆಗಿರುವಂತದ್ದು. ನಾವು ಕೋಟೆ ಒಳಗಡೆ ಪ್ರವೇಶ ಮಾಡಿದಾಗ ನಮಗೆ ಕಂಡು ಬರ್ತದೆ, ಇದು 3 ಸುತ್ತಿನ ಗೋಡೆಯನ್ನ ಒಳಗೊಂಡಂತ ಕೋಟೆ. ಫಸ್ಟ್ ಸರ್ಕಲ್, ಸೆಕೆಂಡ್ ಸರ್ಕಲ್, ಥರ್ಡ್ ಸರ್ಕಲ್, ಈ ರೀತಿ 3 ಗೋಡೆಗಳು ಯಾಕಿರ್ತಾವಂದ್ರೆ, ಯಾವುದು ಬಲಾಢ್ಯವಾದಂತ ಕೇಂದ್ರ ಸ್ಥಳ ಇರ್ತದೆ ರಾಜಕೀಯವಾಗಿ, ಅಲ್ಲಿ 2 ಡಬಲ್ ವಾಲು ಟ್ರಿಬಲ್ ವಾಲ ಮಾಡಿ ಕೋಟೆಯನ್ನ ರಕ್ಷಣೆ ಮಾಡ್ತಾರೆ. ಆ ದೃಷ್ಟಿಕೋನದಿಂದ ಕಲ್ಯಾಣಿ ಚಾಲುಕ್ಯರ 1ನೇ ಸೋಮೇಶ್ವರ ಮತ್ತು ಅವನ ಉತ್ತರಾಧಿಕಾರಿಯಾಗಿರುವಂತಹ 6ನೇ ವಿಕ್ರಮಾದಿತ್ಯ, ಅವನ ನಂತರ ಅಧಿಕಾರಕ್ಕೆ ಬಂದಂತ 6ನೇ ವಿಕ್ರಮಾದಿತ್ಯರ ಕಾಲದಲ್ಲಿ ಇದು 3 ಸುತ್ತಿನ ಗೋಡೆಯಾಗಿ ಪುನರ್ ನಿರ್ಮಾಣಗೊಂಡಿರುವಂತಹ ಕೋಟೆ. ಹೀಗಾಗಿ ಯಾರೇ ಇದ್ರ ಮೇಲೆ ಆಕ್ರಮಣ ಮಾಡಬೇಕಾಗಿದ್ರೆ ಅವ್ರಿಗಿಂತಲೂ ಬಲಾಢ್ಯವಾದ ಸೈನ್ಯವಿದ್ರೆ ಮಾತ್ರ ಈ ಕೋಟೆ ವಶವಾಗ್ತದೆ, ಇಲ್ಲದಿದ್ರೆ ಕೋಟೆ ವಶವಾಗಲಿಕ್ಕೆ ಸಾಧ್ಯ ಇಲ್ಲ. ಆಗಿನ ಕಾಲದಲ್ಲಿ ಕೋಟೆಯ ಕಾಳಗ ಅಂತ ನಡೀತಾ ಇತ್ತು. ಅಂದ್ರೆ ಕೋಟೆಯನ್ನ ಮುತ್ತುವುದು, ಮುತ್ತೆ ಅದರ ಗೋಡೆಯನ್ನು ಒಡೆಯುವಂತ ಕೆಲಸ. ಈ ಕೋಟೆಗೆ ಅರ್ಧ ಭಾಗದಲ್ಲಿ ನಾವು ಕಂದಕವನ್ನ ನೋಡ್ತೀವಿ ಒಳಗಡೆ. ಯಾರಾದ್ರೂ ತಾವು ನೋಡಿದ್ರೆ ತಮ್ಗೆ ಗೊತ್ತಿರಲಿ, ಆ ಕಂದಕ ನಮಗೆ ಕೆಲವೇ ಭಾಗದಲ್ಲಿ ಕಾಣಿಸ್ತದೆ, ಪೂರ್ತಿಯಾಗಿ ಕಂದಕ ಇಲ್ಲ. ಯಾಕಂದ್ರೆ ಯಾವ ಭಾಗದಿಂದ ದಾಳಿ ಮಾಡ್ತಾರೋ ಅಲ್ಲಿ ಕಂದಕವನ್ನ ತೆಗಿತಾ ಇದ್ದಾರೆ. ಕಂದಕ ಅಂದ್ರೆ ಆಳವಾದಂತಹ ಜಾಗವನ್ನ ತೋಡಿ ಅದರ ಒಳಗಡೆ ನೀರು ಬೆರೆಸಿ, ನೀರಿನಲ್ಲಿ ಹಾವಾಗಿರ್ಬೋದು, ಏಡಿ ಆಗಿರ್ಬೋದು ಅಥವಾ ಜಲಚರ ಪ್ರಾಣಿಗಳನ್ನ ಬಿಟ್ಟು, ವಿಷಜಂತುಗಳನ್ನ ಬಿಟ್ಟು ಕೋಟೆಗೆ ರಕ್ಷಣೆಯನ್ನ ಕೊಡಲಾಗ್ತಾ ಇತ್ತು. ಈ ನಿಟ್ಟಿನಲ್ಲಿ ಕಂದಕ ಇದೆ. 2ನೇ ಗೋಡೆಯ ಒಳಗಡೆ 14 ಬುರ್ಜುಗಳದಾವೆ. ಬುರ್ಜುಗಳಂದ್ರೆ ಕಾವಲು ಗೋಪುರಗಳದಾವೆ ಮತ್ತು ಮೇಲ್ಭಾಗದಲ್ಲಿ ತೋಪುಗಳನ್ನ ನಿಲ್ಲಿಸಲಾಗಿದೆ. ಅಂತ ಒಂದು ಬಲಿಷ್ಠವಾದಂತ ಕೋಟೆ ನಮಗೆ ಈ ಒಂದು ಸ್ಥಳದಲ್ಲಿ ಕಂಡು ಬರ್ತದೆ. ಪ್ರತಿ ಹಂತದಲ್ಲಿ ನಾವು ಒಂದೊಂದು ಗೋಡೆಯನ್ನ ದಾಟಿ ಮ್ಯಾಗ ಹೋಗ್ತಾ ಹೋಗ್ತಾ ಹೋದಂಗ ನಮಗೆ ಹಲವು ಕಟ್ಟಡಗಳ ಅವಶೇಷಗಳು ಸಿಗ್ತವೆ. ಆಮೇಲೆ ಕಮಾನಿನ
ರಕ್ಷಣೆ ಕಮಾನುಗಳ ರಚನೆಯ ಅವಶೇಷಗಳು ಸಿಗ್ತವೆ ಮತ್ತು ತೋಪುಗಳು ಇವೆಲ್ಲವೂ ನಮಗೆ ನಂತರದಲ್ಲಿ ಲಭ್ಯವಾಗುತ್ತವೆ. ಈ ಹಿನ್ನೆಲೆಯಲ್ಲಿ ಇತ್ತೀಚೆಗೆ ಕೋಟೆಯ ಅಧ್ಯಯನಕ್ಕೆ ಹಲವಾರು ಯೋಜನೆಗಳು ನಡೆದಿದ್ದಾವೆ. ಇವತ್ತು ಸರ್ಕಾರ ಈ ಕೋಟೆಗಳನ್ನ ಅಥವಾ ಈ ಐತಿಹಾಸಿಕ ಸ್ಥಾನಗಳನ್ನ ಖಾಸಗಿಯವರ ಒಡೆತನಕ್ಕೆ ಬಿಡಲಾಗಿದೆ. ಈಗಾಗಲೇ ಪ್ರವಾಸೋದ್ಯಮ ಇಲಾಖೆ ಈ ಎಲ್ಲಾ ಸ್ಮಾರಕಗಳನ್ನ ಖಾಸಗಿಯವರ ಒಡೆತನಕ್ಕೆ ನೀಡಲಾಗಿದೆ. ಬಸವ ಕಲ್ಯಾಣ ಕೋಟೆ ಲಾಹೋಟಿಯವರು ಇದನ್ನ ಖರೀದಿ ಮಾಡಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ನಾವು ಕೋಟೆ ಒಳಗಡೆ ಬರಬೇಕಾಗಿದ್ರೆ ಸುಮಾರು 100-150 ರೂಪಾಯಿ ಕೊಟ್ಟು ಟಿಕೆಟ್ ಕೊಟ್ಟು ಬರಬೇಕಾಗ್ತದೆ. ಲಾಹೋಟಿಯವರು ಕಳೆದ ತಿಂಗಳ ಪ್ರವಾಸೋದ್ಯಮ ಸಚಿವರು ಅವ್ರ ಜೊತೆಗೆ ನಾನು ಇದ್ದೆ. ಇಲ್ಲೇ ಕೋಟೆಯ ಮುಂಭಾಗದಲ್ಲಿ ಅದರ ಅಗ್ರಿಮೆಂಟ್ಗಳೆಲ್ಲ ಸಹಿ ಆಗಿದ್ದಾವೆ. ಅವರು ಇದನ್ನ ತಮ್ಮ ಒಂದು ದೃಷ್ಟಿಕೋನ ಅಂದ್ರೆ ಇದನ್ನ ಹೇಗೆ ಡೆವಲಪ್ ಮಾಡಬಹುದು ಅನ್ನೋದನ್ನ ಇಟ್ಕೊಂಡು ಸಂಪೂರ್ಣವಾಗಿ ಡೆವಲಪ್ ಮಾಡಿ ಹೆಚ್ಚಿನ ಸಂಖ್ಯೆಯ ಪ್ರವಾಸಿಗರು ಬರಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದರಲ್ಲಿ ಹಲವು ಹೊಸ ಹೊಸ ತಂತ್ರಜ್ಞಾನಗಳನ್ನ ಬಳಸಿಕೊಂಡು ದೇವಾಲಯಗಳ ನಿರ್ಮಾಣ ಆಗಿರಬಹುದು, ಗುಹೆಗಳಾಗಿರ್ಬೋದು, ಇವೆಲ್ಲವೂ ಅಧ್ಯಯನ ಮಾಡಲಿಕ್ಕೆ ನಮಗೆ ಇವತ್ತೊಂದು ಹೊಸ ವಿಧಾನ ಬಂದಿದೆ. ಅದು ಮೈಕ್ರೋ ಲೇಸರ್ ಸ್ಕ್ಯಾನಿಂಗ್ ಅಂತ ಹೇಳಿ. ಲೇಸರ್ ಸ್ಕ್ಯಾನಿಂಗ್ ಅನ್ನುವಂಥದ್ದು ವಿಶೇಷವಾಗಿ ಈ ಸ್ಮಾರಕಗಳ ಅಧ್ಯಯನಕ್ಕೆ ಬಳಸುವಂತದ್ದು. ಈ ಗೋಡೆಯನ್ನ ನಾವು ಆ ಲೇಸರ್ ಸ್ಕ್ಯಾನಿಂಗ್ ಎದುರು ಇಟ್ರೆ ಆ ಕಟ್ಟಿಗೆ ಆಯುಷ್ಯ ಎಷ್ಟು ಗೊತ್ತಾಗ್ತದೆ, ಮತ್ತೊಂದು ಕಟ್ಟಿಗೆ ಹೇಗೆ ಅದೇ ರೀತಿ ನಿರ್ಮಾಣ ಮಾಡ್ಬೇಕು ಅನ್ನೋದೆಲ್ಲ ಲೇಸರ್ ಸ್ಕ್ಯಾನಿಂಗ್ ನಲ್ಲಿ ಇರ್ತದೆ. ನಾವ್ ಹೆಂಗ್ ಬಾಡಿ ಸ್ಕ್ಯಾನಿಂಗ್ ಮಾಡ್ತೇವೆ ಹಾಗೆ ಆ ಅರಮನೆ ಗೋಡೆ ಸ್ಕ್ಯಾನ್ ಮಾಡುವಂಥದ್ದು. ಅಲ್ಲಿ ಎಂತ ಕಲ್ಲು ಹೋಗಿದೆ ಅದನ್ನ ಪುನರ್ ರಚನೆ ಮಾಡ್ತಾರೆ. ಆ ರೀತಿಯಲ್ಲಿ ಲೇಸರ್ ಶೋ ಮೊನ್ನೆ ತಾನೆ ಅಂದ್ರೆ ಲಾಸ್ಟ್ ಮಂತ್ ಮೊದಲು ಉದ್ಘಾಟನೆಗೊಂಡಿತ್ತು. ಸಚಿವರು ಬಂದ ನಂತರ ಆ ಲೇಸರ್ ಶೋ ಉದ್ಘಾಟನೆ ಆಗಿದೆ. ಈ ರೀತಿಯ ಹಲವಾರು ವಿಷಯಗಳು ನಮಗೆ ಈ ಕೋಟೆಯಲ್ಲಿ ಮುಂದಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಈಗ ನಾವೆಲ್ಲ ಬಹಳ ಸಾವಕಾಶವಾಗಿ ಕೆಳಗಡೆ ನೋಡ್ಕೊಂಡು ಕೋಟೆ ಒಳಗಡೆ ಹೋಗ್ತಾ ಇದೀವಿ. ಮೇಲ್ಭಾಗದಲ್ಲಿ ಕೊನೆಯ ಟಾಪಿಗೆ ಅಂದ್ರೆ ಸುಮಾರು 6 ಗಜ ತೋಪು ಇರುವವರೆಗೆ ನಾವು ಹೋಗ್ತಾ ಇರ್ತೀವಿ. ಎಲ್ಲರೂ ಶಾಂತ ರೀತಿಯಿಂದ ಹಿಂಬಾಲಿಸಬೇಕು. ನಿಮ್ಗೇನಾದ್ರೂ ಪ್ರಶ್ನೆಗಳಿದ್ರೆ ನಂತರದಲ್ಲಿ ಪ್ರಶ್ನೆ ಕೇಳಿ. ಇಲ್ಲಿ ಲೇಸರ್ ಶೋ ಮೋಸ್ಟ್ಲಿ ಕತ್ತಲಾದ ನಂತರ 6 ಗಂಟೆ ಅಥವಾ 6:30 ಲೇಸರ್ ಶೋ ಅದ. ನೀವೆಲ್ಲ ಲೇಸರ್ ಶೋ ನೋಡೇ ಹೋಗಿ